ಗಣೇಶ ಹಬ್ಬ ಯಾವಾಗ? ಗೈಸ್ ಈಗ ಮತ್ತೆ ಸ್ನಾನ ಮಾಡಕ್ಕೆ ಬಂದಿದ್ದೀವಿ. ನನಗೆ ವೈಟ್ ಅಂದರೆ ಯಾಕೆ ಬರಲ್ಲ, ಪ್ಲೀಸ್ ಊಟಕ್ಕೆ ಅಂತ ಬಂದ್ವಿ. ಆಮೇಲೆ ಗೊತ್ತಾಯ್ತಾ ಇದ್ದೀವಿ ಇವಾಗ ಯಾರು ಬಂದು ಅಂತ. ಇದ್ರೆ ನೆಮ್ಮದಿ ಆಗಿರ್ಬೇಕು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ದೀವಿ. ಏನಂದರೆ ಹೊಳೆ ತುಂಬ ಜಾಸ್ತಿ ಹರಿತಾ ಇರೋದ್ರಿಂದ ಜೋರಾಗೆ ಯಾರಿಗೂ ಹೊಳೆಯಲ್ಲಿ ಸ್ನಾನ ಮಾಡೋದಕ್ಕೆ ಬಿಡ್ತಾಯಿಲ್ಲ. ಸೊ ಎಲ್ಲ ಜನರು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಅದು ಯೂಸ್ ಮಾಡ್ತಾ ಇದ್ದಾರೆ. ಸೊ ನಂದು ಇವಾಗ ಸ್ನಾನ ಆಗಿದೆ. ನಾನು ಇವಾಗ ಪಕ್ಕ ಕೇರಳದವನು ಮಂಗಳೂರವನು ಆಗ್ಬಿಟ್ಟಿದ್ದೀನಿ ನಾನು ಪಕ್ಕ ಇವಾಗ. ಹಂಗೆ ಅಂತವ್ರೆ ಅಂಕಲು. ಪಂಚೆ ಹಾಕೊಂಡ್ರೆ ಬೆಸ್ಟ್ ಅನ್ಸ್ಬಿಡ್ತು ಗೈಸ್ ನನಗಂತೂ. ಆರಾಮು ಪಂಚೆ ಹಾಕ್ಕೊಂಡು ಯಾವುದಾದ್ರೂ ಒಂದು ಕೆಲಸ ಇದ್ದರೆ ನೋಡಬೇಕು, ಪಂಚೆ ಹಾಕ್ಕೊಂಡು ಮಾಡಬೇಕು, ಪಂಚೆ ಹಾಕ್ಕೊಂಡು ಓಡಾಡಬೇಕು. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಬಟ್ ಆದರೆ ಏನಂದರೆ ಪರ್ಸು, ಮೊಬೈಲು ಇದೆಲ್ಲ ಇಟ್ಕೊಳಕ್ಕಾಗಲ್ಲ. ಅಂದರೆ ಈ ಅಂಡರ್ವೇರಲ್ಲಿ ಡಬಲ್ ಜಾಬ್ ಇರುತ್ತಲ್ಲ, ಆ ಥರದ್ದು ಕ್ಯಾರಿ ಮಾಡಬೇಕು. ಅದು ಬಿಟ್ಟರೆ ಪಂಚೆದು ಇನ್ನೇನು ಪ್ರಾಬ್ಲಮ್ ಇಲ್ಲ. ಇನ್ನೇನಿಂದ ದೇವಸ್ಥಾನಗಳಿಗೆ ಬಂದುಬಿಟ್ರೆ ಆರಾಮಾಗಿ ಪಂಚೆ ಶರ್ಟಲ್ಲೇ ಇರಬೇಕು, ಬೆಸ್ಟು ಅಂತ ನನಗೆ ಅನ್ನಿಸ್ತೈತೆ. ಮೊಬೈಲ್ ಚಾರ್ಜಿಂಗ್ ಹಾಕೊಬೇಕು, ಅದನ್ನೇ ಹುಡುಕ್ತಾ ಇದ್ದೀನಿ. 57% ಐತೆ. ಅಡಾಪ್ಟರ್ ತೊಗೊಂಡೆ ನೆನ್ನೆ ಒಂದು. ಬಟ್ ಅದು ಕಾರ್ಗೆ ಹಾಕಿದ್ರೆ ಏನಾಗ್ತೈತೆ ಅಂತಂದರೆ ಜಾಸ್ತಿ ಬೇಗ ಆಗೋಲ್ಲ ಚಾರ್ಜಿಂಗು, ಫುಲ್ಲು ಸ್ವಲ್ಪ ಸ್ಲೋ. ಸೊ ಅದಕ್ಕೋಸ್ಕರ ಈಗ ಈ ಅಂಗಡಿಗಳಲ್ಲಿ ಯಾವುದರಲ್ಲಾದರೂ ಒಂದು ಸ್ವಲ್ಪ ಹಾಕ್ಸ್ಕೊಬೇಕು. ಇನ್ನು ಅವರು ಸ್ನಾನಕ್ಕೆ ಹೋಗಿದ್ದಾರೆ, ಅವರೆಲ್ಲ ಒಂದು ರೆಡಿ ಆಗೋಷ್ಟರಲ್ಲಿ ಇನ್ನೊಂದು 20 ನಿಮಿಷ ಆಗುತ್ತೆ. ಆಮೇಲೆ ಹೊರಡಬೇಕು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಏನಪ್ಪ ಪೂಜೆ ಅಂತಂದರೆ ನಮ್ಮ ಅಣ್ಣಂಗೆ ನಾಗದೋಷ ಇದೆಯಂತೆ. ಅದಕ್ಕೋಸ್ಕರ 500ನ ಬುಕ್ ಮಾಡಿ ಅದು ಪೂಜೆ ನಡೆಯುತ್ತೆ. ಇವತ್ತು ನಾಳೆ 4 ಅವರ್ ನಡೆಯುತ್ತಂತ ಹೇಳಿದ್ದಾರೆ. ಅವನು ಏನೋ ಇದೆಲ್ಲ ತಿನ್ನಂಗಿಲ್ಲ, ಏನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ಅಂಥ ಐಟಮ್ಸು ಅದೆಲ್ಲ ಏನೂ ಹಾಕಿ ತಿನ್ನಂಗಿಲ್ಲ. ನಾವೆಲ್ಲ ಏನು ಮಾಡ್ಬೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಪೂಜೆನ ಕೂತ್ಕೊಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ, ಎಲ್ಲಿ ಏನು ಅದು ನನಗೂ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮು ನಾವು ಪೂಜೆ ಮಾಡಿಸ್ತಾ ಇರೋದು. ಬರ್ತಾಯಿದ್ವಿ ದೇವಸ್ಥಾನಕ್ಕೆ, ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ವಿ. ಫಾರ್ ದ ಫಸ್ಟ್ ಟೈಮ್ ಈಗ ಪೂಜೆ ಮಾಡಿಸ್ತಾರೆ. ನೋಡಿ ಡ್ಯಾಮ್ ಹೆಂಗಿದೆ. ಸೊ ಪೂಜೆಲಿ ಸಿಗುವ. ಗೈಸ್ ಇವಾಗ 500 ಫೋನ್ ಮಾಡಿದರು. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಆದಿ ಸುಬ್ರಹ್ಮಣ್ಯಗೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ, 5 ನಿಮಿಷ ನಾವು ಇರ್ತೀವಿ ಅಂದರು. ನೋಡಿ ಇಲ್ಲೂ ಹೊಳೆ ಇದೆ, ನೀವು ಇಲ್ಲೂ ಬಂದು ಸ್ನಾನ ಮಾಡಬಹುದು. ನಿಮಗೆ ಪಬ್ಲಿಕ್ ಟಾಯ್ಲೆಟಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಯಿತು ಅಂತಂದರೆ ಇಲ್ಲಿ ಬಂದು ಆರಾಮಾಗಿ ಸ್ನಾನ ಮಾಡ್ಬೋದು. ಇದು ನಮ್ಗೆ ಗೊತ್ತಿರಲಿಲ್ಲ, ಇವಾಗ ಬಂದಾಗ ಗೊತ್ತಾಗ್ತಾಯಿದೆ. ಈ ಹೊಳೆ ಪಕ್ಕದಲ್ಲೇ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇರೋದು. ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ದರ್ಶನ ಮುಗಿಸ್ಕೊಂಡು ಬಂದು ಮತ್ತೆ 500 ಮೀಟ್ ಮಾಡ್ತೀವಿ. ಗೈಸ್ 500 ಹೇಳ್ದಂತೆ 5 ನಿಮಿಷಕ್ಕೆ ದರ್ಶನ ಆಯಿತು. ಇವಾಗ ದರ್ಶನ ಮುಗಿಸ್ಕೊಂಡು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಗೈಸ್ ಅವರೇ 500 ಸಿಕ್ಕಿದ್ದಾರೆ. ಇವಾಗ ಮುಂದೆ ಕಡೆಯಿಂದ ಆಮೇಲೆ ತೋರಿಸ್ತೀನಿ. ಕರ್ಕೊಂಡು ಹೋಗ್ತಾಯಿದ್ದಾರೆ ಇವಾಗ ಇಲ್ಲಿ ಒಳಗಡೆಗೆ. ಇಲ್ಲಿ ಪೂಜೆ ಮಾಡೋದ. ಎಷ್ಟು ಜನರದ್ದು ಪೂಜೆ ನಡೀತಾ ಇದೆ ನೋಡಿ ಗೈಸ್. ಇಲ್ಲಿ ಬರೀ ಮಂತ್ರಗಳೇ ಸೌಂಡ್ ಇವಾಗ ಇಲ್ಲಿ. ಗೈಸ್ ನಮ್ದು ಅಲ್ಲಿ ಅನ್ಸುತ್ತೆ. ಇವತ್ತು ಹೋಮ ಅಂತ ಇವ್ರು ಹಾಕೊಂತಾರೆ ಗೈಸ್. ಸೆಕೆ ಬಂದರೆ ಟವಲಲ್ಲಿ ಹೊಡ್ಕೊಳ್ಳೋದು. ಆಮೇಲೆ ಅದ್ರ ಇರೋಕ್ಕೆ ನೋಡಿ ಏನು ಸರ್ಕಸ್ ಮಾಡ್ತಾವ್ರೆ. 500ಗಳು ಫುಲ್ಲು ಹೇಳ್ತವ್ರೆ, ರೂಲ್ಸ್ ರೆಗ್ಯುಲೇಷನ್ ಹೇಳ್ತವ್ರ. ಇಲ್ಲ ನೆಕ್ಸ್ಟ್ ಪೂಜೆಗಳು ಏನೇನೋ ಏನೇನು ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು ಅದೆಲ್ಲ ಹೇಳ್ತವ್ರ ಗೊತ್ತಿಲ್ಲ. ಬಟ್ ಎಲ್ಲರಿಗೂ ಹಿಂಗೆ ಹೇಳ್ತವ್ರೆ, ನಮ್ಮೊಬ್ರಿಗೆ ಮಾತ್ರ ಅಲ್ಲ. ಅವ್ರ ಕೆಲಸನೇ ಅದು ಗೈಸ್. ಇವಾಗ ಕುಣಿಸಿದರೆ ಪೂಜೆ ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ಗೈಸ್ ಅರ್ಶನದಲ್ಲಿ ಯಾವ ಥರ ಮಾಡೋರೆ ಅಲ್ಲಿ ಹೂವು ಹಾಕ್ಬಿಟ್ಟಿದ್ದೀನಿ ಇವಾಗ. ಅದು ಬಲ್ಗೆ ಇಡ್ದು ಬಿಡು, ಇದು ಬಿಡು, ಈ ಕೈ ಬಿಡು.
ಸುಮ್ಮನೆ ಮುಳುಗೆ ಎದ್ದೇಳೋದು ಅದೇ ಇಲ್ಲೇ ಮಾಡ್ಬಿಡೋದು. ಇವಾಗ ಶಾಂತಿ ಹೋಮ ನಾವು ಕೊಡೋದು. ಇವಾಗ ಶಾಂತಿ ಹೋಮ ಆಗಿದೆ. ಅಂತ ನಾವು ಒಳಗಡೆ ಹೋಗ್ಬಾರ್ದಂತೆ ದೇವಸ್ಥಾನಕ್ಕೆ. ಇವಾಗ ಸೂತ್ಕ ಇರೋದ್ರಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಹೋಗ್ಬಾರ್ದು, ನಾಳೆ ಹೋಗಬೇಕು. ಈಗ ಮತ್ತೆ ನದಿಯಲ್ಲಿ ಸುಮ್ಮನೆ ಹಂಗೆ ಮುಳುಗಿ ಎದೊಳಬೇಕು. ಈಗ ಮತ್ತೆ ಸ್ನಾನ ಮಾಡೋಕ್ಕೆ ಬಂದಿದ್ದೀವಿ. ನೋಡ್ರಿ ಆವಿದೆ ಅಂತ ಎಲ್ಲೈತಪ್ಪ. ಗೈಸ್ ನಿಮ್ಗೇನಾದ್ರು ಕಾಣಿಸ್ತಾ ಇದೆಯಾ? ಶಿವ ಆಂಟಿನೇ ಹೇಳಿದ್ದು ಆವಿದೆ ಅಂತ. ಇದೆಯಾ ಆಂಟಿ? ಇಲ್ಲಿಂದ ಕಾಣಿಸ್ತಿದೆ ಅನ್ಸುತ್ತೆ ಅವ್ರಿಗೆ, ನಮಗಂತೂ ಕಾಣಿಸ್ತಾ ಇಲ್ಲ. ಈಗ ಹೋಗಿ ಮುಳುಗದೆ ಕಥೆಯ. ಆವಿದ್ರು ಏನಿದ್ರು ಇವಾಗ ಸೂರಿ ಸ್ನಾನ ಕೊಡ್ಬೇಕು. ಇವಾಗ ಅವನಿಗೆ ಮೊದಲೇ ಭಯ. ನೋಡೋಣ ಇವಾಗ ಹೆಂಗೆ ಮಾಡ್ತಾರೆ. ಅರ್ಶಿನ ಎಲ್ಲ ಹಚ್ಕೊತಾವನೆ. ಈ ಅರ್ಶಿನ ಎಲ್ಲ ಹಚ್ಕೊಂಡು ಸ್ನಾನ ಮಾಡಬೇಕು. ಗೈಸ್ ಮತ್ತೆ ಸ್ನಾನ ಆಯಿತು. ಈಗ ಅದೇ ಹಿಂಡಿ ಹಾಕೊಂಡಿದ್ದೀವಿ. ಜಸ್ಟ್ ಒಂದು ಮುಳುಗ್ಬಿಟ್ಟು ಎದೊಳ್ಬೇಕಾಗಿತ್ತು, ಯಾಕಂದರೆ ಮಡಿ ಆಗಿತ್ತಲ್ಲ ಶಾಂತಿ ಹೋಮ ಮಾಡಾದ್ಮೇಲೆ. ಸೊ ಅದಕ್ಕೋಸ್ಕರ ಇವಾಗ ದೇವಸ್ಥಾನದಲ್ಲೇ ಟಿಫನ್ ಮಾಡಬೇಕು. ಏನು ಟಿಫನ್ ಅಂತ ಗೊತ್ತಿಲ್ಲ, ಅಲ್ಲೋಗಿ ನೋಡೋಣ. ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಏನು ಹಾಕಂಗಿಲ್ಲ, ತಿನ್ನಂಗಿಲ್ಲ ಅಂತ ಹೇಳಿದ್ದಾರೆ. ದೇವಸ್ಥಾನದ ಕಡೆಯಿಂದನೇ ಕೊಡೋದು ಟಿಫನು ಅಂತಲೇ ಹೇಳಿದ್ದಾರೆ. ರೂಮ್ ಕೂಡ ಅವರೇ ಅಲಾಟ್ಮೆಂಟ್ ಮಾಡ್ತಾರೆ, ಬಟ್ 11 ಗಂಟೆ ಆದಮೇಲೆ ಅಂತೆ. ಇವಾಗ ಟೈಮು 9:15. ಅವ್ರು ನೋಡಿದ್ರೆ ಇನ್ನೊಬ್ರು 11:30 ಆದಮೇಲೆ ಸಿಗಿ ನನಗೆ ಅಂತಂದು ಇವರು ಅರ್ಧ ಗಂಟೆನೇ ಪೂಜೆ ಮುಗಿಸ್ಬಿಟ್ರು. ಇವಾಗ ನೆಕ್ಸ್ಟು ಬದುಕಿರ್ತಲ್ಲ ಅದಕ್ಕೆ ಪೂಜೆ ಮಾಡೋದು. ಇವರು ಇವಾಗ ಏನು ನಾರ್ಮಲ್ ಟಿಫನ್ ತಿನ್ಬೋದು. ಸೊ ಗೈಸ್ ಇವಾಗ ನಾರ್ಮಲ್ ಟಿಫನ್ ತಿನ್ಬೋದಂತೆ. ಅದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಪೂಜೆ ದಿವಸ ಅವಾಗ ಬೇರೆ ಟಿಫನ್ ಅಂತೆ. ಗಣೇಶ ಹಬ್ಬ ಯಾವಾಗ? ಯಾವಾಗ ಗೈಸ್ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಷ್ಟೊಂದು ಏನು ಜನ ಇಲ್ಲ, ನಾರ್ಮಲಾಗೇ ಇದ್ದಾರೆ. ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟೆಂಪಲ್ ಇದು. ಫ್ಯಾಮಿಲಿ ಗ್ರೂಪ್ ಫೋಟೋಗಳು ಎಷ್ಟು ಜನ ಅವರೇ, ಇಡೀ ಫ್ಯಾಮಿಲಿನೇ ಬಂದ್ಬಿಟ್ಟವ್ರೆ. ನಮ್ಮ ಫ್ಯಾಮಿಲಿ 4 ಜನ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ, ಒಬ್ಬೊಬ್ರು ಒಂಥರ. ಇವರು ಇಷ್ಟು ಜನ ಫ್ಯಾಮಿಲಿನ ಅದು ಹೆಂಗೆ ಮೇಂಟೈನ್ ಮಾಡ್ತಾರಪ್ಪ, ಅದು ಹೆಂಗೆ ಕರ್ಕೊಂಬಂದವರು, ಅದೇ ಆಶ್ಚರ್ಯ. ಈಗ ಟಿಫನ್ ಹೋಗ್ತಾ ಇದ್ದೀವಿ. 10 ಗಂಟೆ ಕ್ಲೋಸ್ ಆಗಿಬಿಡುತ್ತೆ, ಬೇಗ ಹೋಗ್ಬೇಕಿಲ್ಲ. ಇಲ್ಲೂ ಕೂಡ ಕ್ಯೂ ಇದೆ, ಕ್ಯೂಯಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ತಂಡ 3 ಜನ. ಅಂಕಲು ಕಾರಲ್ಲೇ ಮಾಡ್ಕೊಂಡ್ರೆ. ಪ್ರಸಾದ ಬಂದ್ಬಿಟ್ಟು ಉಪ್ಪಿಟ್ಟು ಆದಾದ್ಮೇಲೆ ಇದೊಂದು ಏನೋ ಕೊಡ್ತಾವ್ರೆ, ನೀರು ಪಾಯಸನ ಏನೋ ಅಂತ ಗೊತ್ತಿಲ್ಲ. ಟೇಸ್ಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಸೆಲೆಬ್ರಿಟೀಸ್ ನೀರಿನ ವ್ಯವಸ್ಥೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಥರ. ಗೈಸ್ ದೇವಸ್ಥಾನದ ಮುಂದೆ ದೇವ್ರ ಸ್ಥಾನಕ್ಕಂತೂ ಇವಾಗ ಹೋಗೋಕ್ಕಾಗಲ್ಲ. ದೇವಸ್ಥಾನ ಮುಂದೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಲ್ಲಿ ಫಸ್ಟ್ ಫ್ಲೋರಿಂದ ಗರ್ಭಗುಡಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಫೋಟೋ ವಿಡಿಯೋ ಮಾಡೋಕ್ಕೆ ಹೋದೆ. ಅಲ್ಲೇನಾಗೋಯ್ತು ಅಂದರೆ ಹೊರ್ಕೊಂಬಿಟ್ಟೆ. ನೋಡಿ ಅಲ್ಲಿ ಪೇಂಟ್ ಮಾಡಿದರೆ ಶರ್ಟ್ಗೆಲ್ಲ ಪೇಂಟ್ ಆಗೋಯ್ತು. ಏನು ಮಾಡೋಣ, ಟೈಮ್ ಸರಿಯಿಲ್ಲ. ನನಗೆ ವೈಟ್ ಅಂದರೆ ಆಗಿ ಬರೋಲ್ಲ. ವೈಟ್ ಶರ್ಟ್ ಯಾವುದು ನನ್ನ ಹತ್ರ ಇರೋಲ್ಲ. ಬಟ್ ಅದು ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀನಿ. ಬ್ಲ್ಯಾಕ್ ಶರ್ಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀನಿ. ಬ್ಲ್ಯಾಕಾಗಿ ಇದುವರೆಗೂ ಏನೂ ಆಗಿರಲಿಲ್ಲ, ಬಟ್ ಆದರೆ ಇದೇ ಫಸ್ಟ್ ಟೈಮ್ ಹಿಂಗಾಗಿದೆ. ಗೈಸ್ ಅವರು ಅಂಕಲು ಟಿಫನ್ಗೆ ಅಂತ ಹೋಗಿದ್ದಾರಂತೆ ಕಾರ್ ಎತ್ಕೊಂಡು. ನಾವು ಬರ್ತೀವಿ, ಇಲ್ಲೇ ಇರಿ ಎಂಟ್ರೆನ್ಸಲ್ಲೇ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ವೆಸ್ಟ್ ಇಂಡೀಸ್ ಮ್ಯಾಚ್ ನಡೀತಾ ಇದ್ದಲ್ಲ ಗೈಸ್. ಸೊ ವೆಸ್ಟ್ ಇಂಡೀಸ್ ಅವರು ಸಿಕ್ಬಿಟ್ಟವ್ರೆ ಅಂತಂದ್ಬಿಟ್ಟು ನಮ್ಮ ಇಂಡಿಯಾದವ್ರು ಎಲ್ಲರೂ 100 ರನ್ ಮಾಡ್ತಾವ್ರೆ ಗೈಸ್. ಜಡೇಜಾ 100, KL ರಾಹುಲ್ 100, ಜುರೇಲ್ 100. ಇನ್ನೂ ಏನಾದರೂ ಟೈಮ್ ಇತ್ತು ಅಂತಂದರೆ ಎಲ್ಲರೂ 100 ಮಾಡ್ಬಿಟ್ಟಿರೋರೇನೋ, ಆ ಥರ ಹೊಡಿತವ್ರೆ ಪಾಪ ವೆಸ್ಟ್ ಇಂಡೀಸ್ ಅವರಿಗೆ. ಸೆಲೆಬ್ರಿಟೀಸ್ ರೂಮ್ ಹತ್ರ ಬಂದ್ವಿ.
ಈ ರೂಮೆಲ್ಲ ಯಾರಿಗೆ ಕೊಡೋದು ಅಂತಂದರೆ ಈಗ ಪೂಜೆ ಯಾರು ಮಾಡಿಸಿರ್ತಾರಲ್ಲ ಅವ್ರಿಗೆ ಮಾತ್ರ ಕೊಡೋದು. ನೋಡಿ ಅದಕ್ಕೆ ನೀಟಾಗಿ ಡೀಸೆಂಟಾಗಿ ಆರಾಮಾಗಿದೆ. ಅನಂತ ವಸತಿ ಗೃಹ. ಸೊ ಇಲ್ಲಿ ರೂಮ್ ನಂಬರ್ 209 ನಾವಿದ್ವಿ. ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ನಮ್ಮ ರೂಮು. ವಿಕ್ರಾಂತ್ ಸರ್ಕಸ್ ಮಾಡ್ತಾವನೆ ಅಂದರೆ ಅವಾಗಿಂದ ಇಲ್ಲಿಂದ ಅಲ್ಲಿಗೆ ಎಲ್ಲ ಕಡೆನೂ ಹೋಗೋದ್ ಮೇಲೆ ಇರ್ತಾವನೆ. ಕೈ ಬಿಟ್ಬಿಡ್ತಾನೆ ಮೇಲೆ. ಸೆಲೆಬ್ರಿಟೀಸ್ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ವಿಕ್ರಾಂತ್ ಹೇಳ್ತಾನೆ. ಹೇಳಬೇಕು ಎಲ್ಲಿ ಹೋಗ್ತಾ ಇದೀವಿ ನಾವು? ಊಟ ಅಲ್ಲೇ ಹೇಳು, ಊಟ ಮಾಡೋಕೆ ಹೋಗ್ತಾ ಇದ್ದೀವಿ ಹೇಳಲ್ವಾ? ನೀನು ಇಲ್ಲೇ ಬಿಟ್ಟಿದ್ವಿ. ಬಾಯ್. ಅವನೇ ಹೋಯ್ತಾನೆ ಕಸಿ. ಪಾರಿವಾಳ ಹತ್ರ ಹಿಡ್ಕೊಡ್ತೀನಿ. ಪಾರಿವಾಳ ನೋಡಿ ಗೈಸ್, ಪಾರಿವಾಳ ಹತ್ರ ಬಿಡ್ತೀನಿ. ಇದು ಕಚ್ಚುತ್ತದು ಹಿಂಗಂತಪ್ಪ. ಕೈ ಕೊಡು ವಿಕ್ರಾಂತ್. ಗೈಸ್, ಮಕ್ಕಳ ಜೊತೆ ಇರಬೇಕಂತಂದರೆ ನಿಮ್ಮ ಹತ್ರ ಎಷ್ಟು ತಾಳ್ಮೆ ಇದೆಯೋ ಅದಕ್ಕಿಂತ ಒಂದು ಡಬಲ್ ತಾಳ್ಮೆ ಇದ್ರೆ ಮಾತ್ರನೇ ಅದು ಸಾಧ್ಯ, ಇಲ್ಲಾಂದರೆ ಅದಾಗಲ್ಲ. ಊಟ 3 ಗಂಟೆವರೆಗೂ ಇರುತ್ತಂತೆ. ನಾವೀಗ 1 ಗಂಟೆಗೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಬಿಟ್ಟು ಮಲ್ಕೊಂಬಿಟ್ರೆ ನೆಕ್ಸ್ಟು ಬೆಳಗಿನ ಜಾವ 5 ಗಂಟೆಗೆ ಮತ್ತೆ ಇರೋದು. ಬೆಳಗ್ಗೆ 5 ಗಂಟೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಮತ್ತೆ 11ರಿಂದ 11:30 12:30ವರೆಗೂ ಮತ್ತೆ ಇನ್ನೊಂದು ಪೂಜೆ ಐತೆ ಅಂತೆ. ಅದಾದಮೇಲೆ ನಾವು ಮನೆಗೆ ಓಡೋದು. ಮನೆಗೆ ಡೈರೆಕ್ಟಾಗಿ ಹೋಗ್ಲೇಬೇಕಂತೆ, ಬೇರೆ ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ. ಸೊ ರೂಮಲ್ಲೇ ಇರಬೇಕು. ರೂಮಲ್ಲಿ ಇದ್ದು ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ. ದೇವಸ್ಥಾನ ಇಲ್ಲಿರೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದೇ ಹೋಗಬೇಕು. ಬಟ್ ಅದು ನಾಳೆ ಹೋಗ್ಬೋದು ಅನಿಸುತ್ತೆ. ಸೊ ರೂಮಲ್ಲೇ ಇರ್ತೀನಿ, ಬ್ಲಾಗೆಲ್ಲ ಎಡಿಟ್ ಮಾಡ್ತೀನಿ. ಇವತ್ತು ಸಂಜೆ 6 ಗಂಟೆಗೆ ಒಂದು ಬ್ಲಾಗ್ ಬಿಡ್ತೀನಿ, ನೋಡ್ಕೊಳ್ಳಿ. ಊಟಕ್ಕೆ ಅಂತ ಬಂದ್ವಿ. ಆಮೇಲೆ ಗೊತ್ತಾಯ್ತಾಯ್ತು ಇವಾಗ ಯಾಕಾದ್ರು ಬಂದು ಅಂತ. ಯಾಕಂದರೆ ಎಷ್ಟು ರಶ್ ಇದೆ ಅಂದರೆ 1 ಅವರ್ ಆಗುತ್ತಾ? 1 ಅವರ್ ಆಗುತ್ತಾನೆ ಅಂಕಲ್? ಹಾಂ, ಮೇಲೆ ಆಗುತ್ತೆ ಇನ್ನು. ಜನ ಗೈಸ್. ಅಂಕಲ್ ನೋಡ್ಕೊಳ್ಳಿ, ಕೌಂಟ್ರ್ ಡ್ರೈಲಾಗ್ಗಳು ಎಕ್ಬಿಡ್ತಾವ್ರೆ ಅಂತ. ಅವಾಗಿಂದ ಇವರಿಬ್ಬರು ಸೇರ್ಕೊಬಿಟ್ಟು ಮಾತಾಡ್ತಾವ್ರೆ. ಒಸಿ ಮಾತಾಡ್ತಾ ಇಲ್ಲ ಗೈಸ್. ನೈಟ್ ಗಾಡೀಲಿ ಇಬ್ಬರು ಗಾಡಿ ಓಡಿಸ್ಕೊಬರೋವಾಗೂ ಫುಲ್ಲು ಮಾತು, ಇವಾಗೂ ಫುಲ್ಲು ಮಾತು. ಅವರೆಲ್ಲ ಒಳಗಡೆ ಹೊರಟೋದ್ರು. ನಾನೊಬ್ಬ ಲಾಕ್ ಆಗೋದು. ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಒಂದು ಬಾಗಿಲು ಮುಗ್ತಾರೆ, ಇನ್ನೊಂದು ಬಾಗಿಲು ಓಪನ್ ಆಗುತ್ತೆ ಅಂದಂಗೆ ಇನ್ನೊಂದು ಕಡೆಯಿಂದ ಬಿಡ್ತಾವ್ರೆ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಬೆಳಗ್ಗೆ ಟಿಫನ್ ಬಂದಿದ್ವಲ್ಲ, ಕೂತ್ಕೊಂಡು ಮಾಡೋ ಅಂಥದ್ದು. ಸೊ ಅಲ್ಲಿ ಬಿಟ್ಟಿದ್ದಾರೆ. ಅನ್ನ ಸಾಂಬಾರು ಪ್ರಸಾದ. ಗೈಸ್ ಎಲ್ಲರೂ ಅಣ್ಣ ಒಂದು ಫೋಟೋ ಅಂತ ಅಂದ್ಬಿಟ್ಟು ನನ್ನ ಕೈಗೆ ಫೋನ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊತಾರೆ. ಫೋಟೋ ತೆಗೆಸ್ಕೊಳ್ಳಿ, ಬೇಜಾರೇನಿಲ್ಲ. ಆದರೆ ಹಣ ತೆಗೀರಿ ಅಂತಂದಾಗ ಬೇಜಾರಾಗುತ್ತೆ ಅಷ್ಟೇ. ನನ್ನ ಬ್ಲಾಗಲ್ಲಿ ಅಂಗಡಿಗಳೇ ತೋರಿಸಿಲ್ಲ ನಿಮಗೆ. ನೋಡ್ಕೊಂಬಿಡಿ ಅಂಗಡಿಗಳು ಹೆಂಗಿದಾವೆ ಅಂತ. ಏನಾದರೂ ತೊಗೊಳ್ಳೋಣ ಅಂತ ನನಗೂ ಅನ್ನಿಸ್ತೈತೆ, ಬಟ್ ಏನು ತೊಗೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಹತ್ರ ಫಸ್ಟು ಒಂದು ಬ್ಲ್ಯಾಕ್ ಕಲರ್ ಬ್ರ್ಯಾಂಡ್ ಇತ್ತು. ಸೊ ಆ ಬ್ಯಾಂಡೇ ಹಾಕೊಂಬಿಡೋಣ, ಈ ಚೈನೆಲ್ಲ ತೆಗ್ಬಿಡೋಣ ಅಂತ ಒಂದು ಕಡೆ ಅನ್ನಿಸ್ತೈತೆ. ಅದು ಚೆನ್ನಾಗಿ ಕಾಣಿಸ್ತೈತೆ ನನಗೆ. ನೋಡಿ ಗೈಸ್, ಎಲ್ಲ ಚಿನ್ನದ ಅಂಗಡಿಗಳು. ಚಿನ್ನದ ಅಂಗಡಿ ಎಲ್ಲ ಆಮೇಲೆ ಇದೆಲ್ಲ ನಿಮಗೆಲ್ಲ ಗೊತ್ತಿರೋದೇ ತಾನೆ. ನಾನೇನಾದ್ರೂ ತೊಗೊಂಬಿಡ್ಲ ಅಂತ ಯೋಚನೆ, 2 ಮೈಂಡು. ಎಲ್ಲ ನ್ಯಾಚುರಲ್ ಆಯುರ್ವೇದಿಕ್ದು ನೋಡಿ ಗೈಸ್. ಸೊ ಇಲ್ಲಿದೆ ಬ್ಯಾಂಡ್ಗಳು. ತೊಗೊಳ್ಳಬೇಡ ಅಂತ ಯೋಚನೆ ಮಾಡ್ತಾಯಿದ್ದೆ. ಇಸೇನು ತೊಗೊಂಡಿಲ್ಲ. ಬೆಳ್ಳಿನೇ ಕೈಯಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಇದು ಬೆಳ್ಳಿ, ಸೊ ಬೇಡ ಜಾಸ್ತಿ. ಒಂದು ದಾರ ಯಾವುದಾದ್ರೂ ಒಂದು ಹಾಕೊತೀನಿ ಅಷ್ಟೇ. ಇವಾಗ ರೂಮ್ ಹತ್ರ ಬಂದೆ. ಸೊ ಫುಲ್ಲು ಬಿಸಿಲು ಗೈಸ್, ಬೇದೋಗ್ಬಿಟ್ಟಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ವೀಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸಂಜೆ ನಿಮಗೆ ಬ್ಲಾಗ್ ಹಾಕ್ತೀನಿ, ಓಕೆನಾ?